ನಮ್ಮ ಸರ್ಕಾರ ಇದ್ದಾಗಲೂ ಭ್ರಷ್ಟಾಚಾರ ನಡೆದಿತ್ತು. ಈ ರೀತಿ ಬೆಳಗಾವಿಯಲ್ಲಿ ಯತ್ನಾಳ್ ಗಂಭೀರವಾದ ಆರೋಪ ಮಾಡಿದ್ದಾರೆ. ಈಗಿನ ಸರ್ಕಾರ ಮಾತ್ರವಲ್ಲ, ತಮ್ಮ ಸರ್ಕಾರ ಇದ್ದಾಗಲೂ ಕೂಡ ಭ್ರಷ್ಟಾಚಾರವಾಗಿತ್ತು. ಇದು ಬೆಳಗಾವಿಯಲ್ಲಿ ಯತ್ನಾಳ್ ಅವರು ಮಾಡಿರುವಂತಹ ಗಂಭೀರ ಆರೋಪ. ಚೆನ್ನೈನಲ್ಲಿರುವ ಕಂಪನಿಗೆ ಪೌಷ್ಟಿಕ ಆಹಾರದ ಟೆಂಡರ್ ಅನ್ನ ನೀಡಲಾಗಿತ್ತು. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಇದೇ ಕಂಪನಿಗೆ ಕೊಟ್ಟಿದ್ರು. ಈಗ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗೂ ಸಹ ಇದೊಂದು ಏನು ಮಾಡ್ತಾರೆ, ಇಲ್ಲೊಂದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದಂಥ ಒಂದು ಕಂಪ್ನಿ ಇದೆ ಚೆನ್ನೈದಲ್ಲಿ. ಆ ಕಂಪ್ನಿಗೆ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳು ವ್ಯವಹಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರ ಹೊಟ್ಟೆ ಇರ್ತದೆ, ಅಲ್ಲಿ ಏನೂ ಇರುವುದೇ ಇಲ್ಲ ಅದು. ಯಾಕಂದ್ರೆ ಹೋದ ಸಲ ನಮ್ಮ ಇಡೀ ರಾಜ್ಯದಲ್ಲಿರುವಂಥ ಈ ಪೌಷ್ಟಿಕ ಆಹಾರವನ್ನು ಸಪ್ಲೈ ಮಾಡೋರೆಲ್ಲ ನಮ್ಮ ಹತ್ರ ಬಂದಿದ್ದರು ಹೋದ ಒಂದು 2 ವರ್ಷದ ನಮ್ಮ ಸರ್ಕಾರ ಇದ್ದಾಗ. ಆದರೆ ನಮ್ಮ ಸರ್ಕಾರದಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ಮುಚ್ಚಿ ಹಾಕಿದ್ರು. ಅವ್ರು ಹಾಲಪ್ಪಾಚಾರ್ಯವರು ಅದಕ್ಕೆ ಬಗ್ಗೆ ಹೇಳೋಕ್ಕೆ ಯಾರಿರಲಿಲ್ಲ. ಯಾಕಂದರೆ ನೇರವಾಗಿ ಡೀಲಿಂಗ್ ಆಗಿಬಿಟ್ಟಿತ್ತು. ಅದು ಪಾಪ ಹಾಲಪ್ಪಾಚಾರ್ಯಗೂ ಗುರುತಿರಲಿಲ್ಲ. ಇಂಥದ್ದು ಮದ್ರಾಸ್ ಚೆನ್ನೈದು ಒಂದು ಕಂಪ್ನಿ ಇದೆ, ಅದು ಏನೂ ಇಲ್ಲೇ ಇಲ್ಲ ಅದರೊಳಗೆ ಪೌಷ್ಟಿಕ ಆಹಾರ. ಇದು ಅಂತೂ ಭಾಳ ದಿವಸದ ದೊಡ್ಡ ಹಗರಣ ಇದೆ. ಅದನ್ನೇ ನಮ್ಮ ಲಕ್ಷ್ಮೀ ಅಕ್ಕ ಅವರು ಮುಂದುವರ್ಸ್ಕೊಂಡು ಬಂದಾರೆ. ನಾನು ಕೇಳ್ತೀನಿ, ನೀವು ಯಾವ ಕಂಪ್ನಿಗೆ ಇದನ್ನು ಪೌಷ್ಟಿಕ ಆಹಾರದ ಟೆಂಡರ್ ಕೊಟ್ಟಿದ್ರಿ, ಏನಾದ್ರ ದರ, ಎಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದು ಅನ್ನೋದು ಬಹಿರಂಗಪಡಿಸ್ಬೇಕು. ಇಲ್ಲಾಂದರೆ ನಾಳೆ ನಾವು ಸದನದಾಗ ಇದನ್ನು ಪ್ರಶ್ನೆ ಮಾಡ್ತೀವಿ. ಏನು ಅನಾಹುತ ಆಗಿದೆ, ಈ ದೊಡ್ಡ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಇದರಲ್ಲಿ. ಪೌಷ್ಟಿಕ ಆಹಾರದಲ್ಲೇ ಒಂದು ದೊಡ್ಡ ಇದು ಒಂದೇ ಸರ್ಕಾರದಲ್ಲ, ಇದೊಂದು ನೇರವಾಗಿ ಮುಖ್ಯಮಂತ್ರಿಗಳಿದ್ದ ಅವ್ರ ಕಡೆಯಿಂದ ಡೀಲಿಂಗ್ ಆಗಿಬಿಡ್ತದೆ. ಅಂಥ ಒಂದು ಫೇಕ್ ಕಂಪ್ನಿ ಅದು. ಬ್ಲ್ಯಾಕ್ ಲಿಸ್ಟ್ನಾಗ ಸೇರಿಸಿದ್ದು ಟೆರವಾಗಿದೆ. ಅಂದ್ರೆ ಈ ರೀತಿ ಮಕ್ಕಳ ಒಂದು ಚೆಲ್ಲಾಟ ಆಡ್ತಾ ಇದ್ದಾರೆ. ಇವರು ಹಣ ಎಲ್ಲಿ ತಿನ್ನಬೇಕು ಅನ್ನೋಂಥದ್ದು ಸ್ವಲ್ಪ ಮಾನಮರ್ಯಾದಿಲ್ಲ. ಮಕ್ಕಳ ಪೌಷ್ಟಿಕ ಆಹಾರದಾಗ ತಿಂತಾರೆ ನೀನು ಉಳಿತೇನೆ. ಅದಕ್ಕೆ ಇದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇದಕ್ಕೆ ಉತ್ತರ ಹೇಳಬೇಕು ಈ ರಾಜ್ಯದ ಜನರಿಗೆ.